ಬಾಗಲಕೋಟೆಯಲ್ಲಿ ಬೀದಿ ನಾಯಿ ಹಾವಳಿ ಹೆಚ್ಚಾಗಿದೆ. ಬೀದಿ ನಾಯಿ ಹಾವಳಿ ತಡೆಯೋದಕ್ಕೆ ವಿನೂತನ ಪ್ರಯತ್ನ ಮಾಡಲಾಗ್ತಿದೆ. ರಾಜ್ಯದಲ್ಲೇ ಮೊದಲ ಪ್ರಯತ್ನ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ. ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕುರೇರ್ ನೇತೃತ್ವದಲ್ಲಿ ಇಂಥದ್ದೊಂದು ಕಾರ್ಯ. ಶ್ವಾನಗಳಿಗೆ ಊಟ, ನೀರು, ನೆರಳು ನೀಡಿ ಆಶ್ರಯದ ತಾಣ. ಬೀದಿ ನಾಯಿ ಹಿಡಿಯೋದಕ್ಕೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರಯತ್ನವನ್ನು ಮಾಡಲಾಗ್ತಿದೆ. ಕೊಳಗೇರಿ ಕ್ರಾಸ್ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಇದು. ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಕೊಳಗೇರಿ ಕ್ರಾಸ್ ಇದು. ಪಂಚಾಯತ್ ರಾಜ್ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಇಂಥದ್ದೊಂದು ಪ್ರಯತ್ನವನ್ನು ಮಾಡಲಾಗ್ತಿದೆ. ಬೀದಿ ಶ್ವಾನ ಹಿಡಿಯೋದಕ್ಕೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಇಂಥದ್ದೊಂದು ಪ್ರಯತ್ನ. ರಾಜ್ಯದಲ್ಲೇ ಮೊದಲ ಬಾರಿಗೆ ಅಂತೆ ಕೊಳಗೇರಿ ಕ್ರಾಸ್ ಗ್ರಾಮ ಪಂಚಾಯಿತಿ ಏನಿದೆ ಅದನ್ನು ಈ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಇದು ಯಶಸ್ವಿಯಾದರೆ ರಾಜ್ಯಾದ್ಯಂತ ವಿಸ್ತರಿಸುವ ಸಾಧ್ಯತೆ ಇದೆ. ಪಂಚಾಯತ್ ವ್ಯಾಪ್ತಿಯ ಐಬಿ ಬಳಿ ಬೀದಿ ನಾಯಿಗಳ ಆಶ್ರಯ ತಾಣವನ್ನು ನಿರ್ಮಾಣ ಮಾಡಲಾಗಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಒಟ್ಟು 4 ಆಶ್ರಯ ತಾಣಗಳನ್ನು ನಿರ್ಮಿಸಲಾಗಿದೆ. ಸದ್ಯಕ್ಕೆ 4 ಬೀದಿ ನಾಯಿ ಹಿಡಿದು ಆಶ್ರಯವನ್ನು ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿ ಸಿಬ್ಬಂದಿ. ಕೊಳಗೇರಿ ಕ್ರಾಸ್ ವ್ಯಾಪ್ತಿಯ 50ಕ್ಕೂ ಅಧಿಕ ಶ್ವಾನಗಳಿದೆ. ಬೀದಿ ನಾಯಿ ಹಾವಳಿ ದೇಶಾದ್ಯಂತ ಚರ್ಚೆ ಆಗ್ತಾ ಇತ್ತು. ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಎಲ್ಲ ಮಾತನಾಡಿದ್ದನ್ನು ನಾವು ಗಮನಿಸಿದ್ದೀವಿ ಕಳೆದ ಕೆಲವು ದಿನಗಳಿಂದ. ಇದೀಗ ಈ ಹಾವಳಿಯನ್ನು ತಡೆಯುವುದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಳ ಹಂತದಲ್ಲೇ ಇಂಥದ್ದೊಂದು ಕೆಲಸ. ಏನು ಕೆಲಸ? ಅದಕ್ಕಾಗಿಯೇ ಒಂದು ಶೆಲ್ಟರ್ನ ನಿರ್ಮಾಣ ಮಾಡೋದು. ಅಲ್ಲಿ ಅವುಗಳಿಗೆ ಊಟ ಹಾಕೋದು, ನೀರು ಹಾಕೋದು, ನೀರು ನೋಡ್ತಾ ಇದ್ದೀರಿ ನೀವು. ಅದಕ್ಕೊಂದು ಏನೋ ಇಟ್ಟಿದ್ದಾರೆ. ನೆರಳು ಬೇಕು. ನೆರಳು, ಊಟ, ನೀರು ಅಲ್ಲಿಯೇ ಕೊಡುವಂತಹ ಪ್ರಯತ್ನ. ಈ ಪ್ರಯತ್ನವನ್ನು ಮೊದಲ ಹಂತದಲ್ಲಿ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಕೊಳಗೇರಿ ಕ್ರಾಸ್ ಗ್ರಾಮ ಪಂಚಾಯತಿಯವರು ಮಾಡಿದ್ದಾರೆ. ಒಂದು ವೇಳೆ ಇದು ಯಶಸ್ವಿ ಆದರೆ ರಾಜ್ಯಾದ್ಯಂತ ವಿಸ್ತರಣೆ ಮಾಡುವಂತಹ ಸಾಧ್ಯತೆ ಇದೆ ಅಂತೆ.